ಹಸಿವಾಗಿದೆ ಅನ್ನ ಹಾಕಿ ಅಂತ ಮನೆಗೆ ಬಂದು ಈ ರೀತಿ ಕಳ್ತನ ಮಾಡ್ತಿದ್ರಲ್ಲ, ಮೊದಲು ಹೊರಟು ಹೋಗಿ ಇಲ್ಲಿಂದ. ನಾನು ಬಂದಿರುವುದು ಈ ನಿನ್ನ ಬೆಳೆಯ ಅನ್ನದ ಊಟಕ್ಕೆಲ್ಲ. ಈ ನಿನ್ನ ದೇಹದಲ್ಲಡಿಗಿರುವ ಎಡೆಯ ಊಟಕ್ಕೆ ಉಣಿಸುವ ಈ ನಿನ್ನ ಎಡೆಯ ನಗಿಲೆ. ಏ ದಿಕ್ಕಿ ತಪ್ಪಿ ಬಂದ ಪಶುವೆ, ಏನು ಮಾತನಾಡುತ್ತಿರುವೆ ನೀನು? ಒಂಟಿ ಹೆಣ್ಣು ಸಿಕ್ಕಿದ್ದಾಳೆಂದು ಈ ರೀತಿ ಮಾತನಾಡಿದ್ದೆ, ಆದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ, ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು, ಹೊರಟು ಹೋಗಲು ಬಂದಿಲ್ಲ ಭದ್ರ, ನಿನ್ನನ್ನು ಹೊತ್ತು ಒಯ್ಯಲು ಬಂದಿದ್ದೇನೆ. ನಿನಗೆ ಗೊತ್ತಲ್ಲ ರಾವಣರ ಬಸಕ್ಕೆ ಸೀತೆ ಅವತಾರ ಹೇಗೆ ಬದಲಾಯಿತಂತ? ನಿನಗೂ ಗೊತ್ತಲ್ವಾ ಆ ಸೀತೆಯನ್ನು ಹೊತ್ತೊಯ್ದ ಆ ರಾಮನ ಸ್ಥಿತಿ ಹೇಗಾಯ್ತೆಂದು? ಅವನನ್ನು ಕಾಪಾಡಲು ಯಾರು ಹೋಗಿದಾರೆಂದು ನಿನಗೆ ಚೆನ್ನಾಗಿ ಗೊತ್ತಿದ್ದರೂ ಯಾಕೆ ರೀತಿ ಮಾತನಾಡುತ್ತಿರುವೆ? ಅದು ರಾಮಾಯಣ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಬಿಟ್ಟು ಈಗ ನಿನ್ನ ಮುಂದೆ ನಿಂತಿದ್ದಾನಲ್ಲ, ಅದೇ ಕೆಟ್ಟ ಕೌಶಲ್ಯನೆಂದು ತಿಳಿದುಕೋ. ಈ ಕೌಶಲ್ಯ ಕಾಲಿಟ್ಟ ಜಾಗದಲ್ಲಿ ಭೂಮಿ ಅದರಬೇಕು, ಒಂದು ಬಿರುಗಾಳಿ ಎದುರಿ ಓಡಬೇಕು, ಇನ್ನೊಂದು ಈಗ ನಮ್ಮಿಬ್ಬರ ಪ್ರೇಮ ದಾಟನೆ ನಡೆಯಬೇಕು ಈಗಿಂದು. ಏ ಕಳ್ಳ, ಹಸುವಾಗಿದೆ ಅನ್ನ ಹಾಕುವಂತ ಮನೆಗೆ ಬಂದಿರುವೆಯಲ್ಲ, ಈ ರೀತಿ ಮಾತಾಡ್ತಿದ್ದೇನು? ಈ ವಿಚಾರ ನನ್ನ ಗಂಡ ಮಾವನಿಗೆ ಏನಾದ್ರೂ ಗೊತ್ತಾದರೆ ನಿನ್ನನ್ನು ತುಂಡು ತುಂಡಾಗಿ ಕಡಿದು ಹಾಕ್ತಾರೆ. ಮತ್ತು ನೀನು ಯಾರ ಮನೆಗೆ ಬಂದಿರುವುದೆಂದು ತಿಳಿದುಕೋ. ನೀನು ಯಾರ ಮನೆ ತಿಳಿದುಕೊಂಡಿದ್ವಿ? ಗಂಡುಗಲಿ ಕುಡಿಯವರು. ಗಂಡು ಕೊಡ್ಲಿ, ಲೇ ಭದ್ರ, ಲೇ ಬಂಡ ಎಣ್ಣೆ, ಆ ನಿನ್ನ ಮಾವಂದಿರ ಪುಂಡಾಟಿಕೆಯನ್ನು ಬರೀ ಆ ಊರಲ್ಲಿ ಕಂಡಿರಬಹುದು, ಆದರೆ ಈ ರಾಜೇಂದ್ರನ ಚಿತ್ತ ನಿನಗೇನು ಗೊತ್ತಿಲ್ಲ. ಮೆತ್ತಿಗೇರಿ ನಿಂತಿರುವ ನಾನೀಗ ನಿನ್ನನ್ನು ಬಿಡುವುದೇ ಇಲ್ಲ. ಏ ಕೈ ಬಿಡೋ ವಂಚಕ ನನ್ನ ಮಗನೇ. ಕತ್ತೆ ತರ ಮೈ ಬೆಳೆಸಿಕೊಂಡು ಒಂಟಿ ಹೆಣ್ಣು ಸಿಕ್ಕಿದ್ದಾಳೆಂದು ಈ ರೀತಿ ವರ್ತನೆ ಮಾಡಲು ಬರಬೇಡ. ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲವೆಂದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಸೌರ್ಯತನ, ಲೇ ಭದ್ರ, ಆ ರಾಮಾಯಣದಲ್ಲಿ ಆ ರಾವಣ ಸೀತೆಯನ್ನು ಕೊಂದು ಒಯ್ದಿರಬಹುದು. ಈ ಕಲಿಯುಗದಲ್ಲಿ ಈ ಕೆಟ್ಟ ರಾಜೇಂದ್ರ ನಿನ್ನನ್ನು ಒತ್ತು ಮುಳುಗುವವರಾಗಿ ನಡ ಬೀದಿಯಲ್ಲಿ ಎಳೆದುಕೊಂಡು ಹೋಗುತ್ತಾನೆ. ತಾಕತ್ತಿದ್ದರೆ ಬಂದು ತಡೆಯಲಿ ಆ ನಿನ್ನ ಮಾವಂದಿರು ನನ್ನನ್ನ. ಏ ನನ್ನನ್ನು ಮುಟ್ಟಬೇಡ, ಸುಮ್ಮನೆ ಇಲ್ಲಿಂದ ಓಡಿ ಹೋಗಿ ನಿನ್ನ ಪ್ರಾಣವನ್ನು ಉಳಿಸಿಕೋ. ಪ್ರಾಣ ಪ್ರಾಣ ತೆಗೆಯಲು ಈ ಸಿದ್ಧವಾದ ತೀರನಿಗೆ ಬುದ್ಧಿವಾದ ಹೇಳಲು ಬಂದಿರುವೆಯ ಬದ್ಮಾಶ್? ಇಲ್ಲಿ ನಡೆಯುವುದು ನಿನ್ನ ಶೀಲರಣ, ಆಮೇಲೆ ಪ್ರಾಣಾರಣ. ನಿನ್ನ ಮಾನಾರಣಕ್ಕೆ ಆ ನಿನ್ನ ಮಾವಂದಿರ ಸಾಕ್ಷಿ ಎಂದು ಸಾಯಿ ತನಕ ಜೇನು ಕೊಂಬೆ ಅನಿಸುವಾಗ ಮಾಡುತ್ತೀನಿ. ಬೇಡ, ದಯವಿಟ್ಟು ನನ್ನನ್ನು ಏನ್ ಮಾಡ್ಬೇಡ, ನನ್ನನ್ನು ಬಿಟ್ಬಿಡು.
ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಆಯ್ತು, ನೀವು ಹೇಳಿದಂತೆ ನಿಮ್ಮ ಜೊತೆಲೆ, ನೀವು ಹೇಳಿದಂತೆ ಕೇಳುತ್ತಾ ನಿಮ್ಮ ಜೊತೆಲಿ ಇಡ್ತೇನೆ. ನಿಮಗೆ ಹಣ ತಾನೇ ಬೇಕು, ಈಗಲೇ ಹೋಗಿ ಹಣ ಆಸ್ತಿ ಎಲ್ಲ ತೆಗೆದುಕೊಂಡು ಬರ್ತೇನೆ. ಸರಿ. ನಿನ್ನ ಮನೆಯಿಂದ ಹೊರಗೋಗುವ ಮುಂಚಿತವಾಗಿ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಿ ಬರಲಿ ಒಂದು ಸುಮಧುರವಾದ ಗೀತೆ. ಪ್ರೇಮ ಸರಿ ಮುದುಗುರು ಸಭೆ ಸುಖವನ್ನು ನೀಡುವ ಬೇಗನೆ ಲಾಡ್ಜಿಗೆ ಬುಕ್ ಮಾಡಿದ್ದೇನೆ. ಬನ್ನಿ, ಮೊದಲು ಇಲ್ಲಿಂದ ಓಡಿ. ಭದ್ರಾ ಕಳ್ಳನನ ಮಗನೇ, ಕಾಯನ್ನು ಧರಿಸಿ
ಆರಿಸಿಕೊಂಡು ಬಂದು ನನ್ನ ಭದ್ರವನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾನಲೇ ಮಂಗೆ ನನ್ನ ಮಗನೇ. ನೀನು ಈಗ ಎಲ್ಲೇ ಅಡಗಿದ್ರು ನಿನ್ನ ಹಿಂದೆ ಬಂದು ನಿನ್ನ ರುಂಡವನ್ನು ಆರಿಸಿ ಬರುತ್ತೇನೆ. ಮೇಲಾಗಿ ಒಂದು ಚೀಟಿ ಬಿದ್ದಿದೆ. ಪ್ರೀತಿಯ ನನ್ನ ಅಣ್ಣೆಯವರಿಗೆ ನಿನ್ನ ಸತಿಯಾದ ಪತ್ರ ಹೇಳುವುದೇನೆಂದರೆ, ನಾನು ನಿನ್ನ ಜೊತೆ ಇರಲಿಕ್ಕೆ ನನ್ನ ಮನಸ್ಸು ಇಲ್ಲ. ಅದಕ್ಕಾಗಿ ನನ್ನ ಪ್ರಿಯಕರನ್ನು ಕರೆಸಿಕೊಂಡು ಅದರ ಹಿಂದೆ ಓಡಿ ಹೋಗಿದ್ದೇನೆ. ಕ್ಷಮಿಸಿಬಿಡಿ, ಅದನ್ನು ಕ್ಷಮಿಸಿಬಿಡಿ. ಭದ್ರ, ನನಗೆ ಸತಿಯಾಗಿ ಒಂದು ಕಳ್ಳನಿಂದ ಓಡಿ ಹೋಗಲೇ ಹೆಣ್ಣ. ನಿನ್ನ ಈಗಲೇ ನಿನ್ನಿಂದ ಬಂದು ನಿನ್ನ ಚಂಡರುಂಡವನ್ನು ಆರಿಸಿ ಬರಲಿಲ್ಲ. ನನ್ನ ಹೆಸರು ಅಗ್ನಿನೇ ಅಲ್ಲ. ಹುಸಿದೆ ಈಗ ಹುಚ್ಚಿಗೆದ್ದ ಓಡಿ ಹೋದ ಮತ್ತೆ ಈ ಮನೆಯೊಳಗಾಗಿ ಮಾಡ್ತಾರೆ ಇದರ ಮಸಾಲದಂತೆ. ಈ ತಪ್ಪಲ ಮನೆಗೆ ಹಚ್ಚಿನ ಬೆಂಕಿ. ಈ ಊರದ ಬಿಟ್ಟು ಹಾರಬೇಕು ಆಲಮಂತರದ ಐಜಿಗೆ. ಇದೇನು ತುಂಗ, ಈ ನಮ್ಮ ಮನೆಗೆ ಬೆಂಕಿ ಎತ್ತಿದೆಯಲ್ಲ. ಇದೇನಿದು ಸ್ವಾಮಿ, ಈ ನಮ್ಮ ಮನೆಗೆ ಬೆಂಕಿ ಹತ್ತಿ ಉರಿ ಹತ್ತಿದೆಯಲ್ಲ. ಅಯ್ಯೋ ಪರಮಾತ್ಮ, ನನಗೆ ಸ್ವಲ್ಪ ಕರುಣೆಯನ್ನು ಬೆಳೆಸಲು ಕಾಳನ್ನು ಜೋಡಿಸಿ ತುಳಿದು ಬಂದು ನಮಗೆ ನೆಲೆಯಾಗಿದ್ದ ಈ ನಮ್ಮ ಮನೆಯಲ್ಲಿ ನಿನಗೆ ನ್ಯಾಯವೇ ತಂದೆ, ನ್ಯಾಯವೇನು? ಅಪ್ಪ ನೋಡಪ್ಪ, ದನಕರಗಳು ವೃತ್ತಿಯ ಬಾಯನ್ನು ನೆನೆಸುತ್ತಿದ್ದಾವೆ. ನಾನೊಂದು ಭಜನರೇ, ನನ್ನ ಮನೆತನಕ್ಕೆ ನೀನೊಂದು ಭಜನ ಆಗ್ತಿರುವೆಯಾ?
ಇದು ಹೀಗೆ. ಈ ರೈತ ಕಕ್ಕಿದ ರಕ್ತ, ಈ ರಕ್ತ ಈಗ ಇದು ಬರೀ ರಕ್ತ ಅಲ್ಲ, ನನ್ನ ಒಡಲಿಂದ ಸಿಡಿದು ಬಂದ ಈ ಬಿಸಿ ರಕ್ತವನ್ನು ನೆಲಕ್ಕೆ ಚೆಲ್ಲಿ ಆ ಕೆಟ್ಟ ರಾಜೇಂದ್ರನ ರಕ್ತ ಕುಡಿದಾಗಲೇ ಈ ನಿನ್ನ ಕಣ್ಣರ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ತುಂಗ, ನೆಮ್ಮದಿಯಾಗುತ್ತದೆ. ಏನಪ್ಪ ನಿಮ್ಮ ತಮ್ಮನಿಗೆ ಹುಚ್ಚಿಡಿದೆ? ಏನು ಕೈಲಿ ಕೊಂಡಿಟ್ಟುಕೊಂಡು ಎಲ್ಲರ ಮನೆ ನುಗ್ಗುತ್ತಾ ಬರ್ತದಲ್ಲ? ಮೈದಿನ ಕೈಯಲ್ಲಿ ಕೊಡ್ಲಿ ಇಟ್ಟು ಹೊಟ್ಟಿದ್ದಾನಂತೆ. ಅವನ ಕೈಯಲ್ಲಿ ಕೊಡ್ಲಿ ಇರೋದೇ ಆದ್ರೆ ಖಂಡಿತವಾಗ್ಲೂ ಅನಾಹುತ ತಪ್ಪಿದ್ದಲ್ಲ. ಅದನ್ನ ಮೈದಿನನ್ನ ಕರೆದುಕೊಂಡು ಬರಬಹುದು. ತುಂಗ, ಹಾ ನನ್ನ ತಮ್ಮ ಹೋಗಿರೋದು ಯುದ್ಧಕ್ಕೆ, ಈಗ ಈ ನಿನ್ನ ಗಂಡ ಹೋಗುವುದು ಅದೇ ಯುದ್ಧಕ್ಕೆ. ನಾವು ಯುದ್ಧದಲ್ಲಿ ಗೆದ್ದುಕೊಂಡು ಬರುವವರೆಗೂ ಈ ಮಗನನ್ನು ಕರೆದುಕೊಂಡು ಮುಂದೆ ಕಾಣುವ ಆಂಜನೇಯನ ಗುಡಿಯಲ್ಲಿ ಕುಳಿತುಕೋ. ಈಗಲೇ ಹೋಗುವೆ ಅವರನ್ನು ಸೆರೆ ಬಡಿಯಲು. ಈಗ ನಾನೇನ್ ಮಾಡ್ಲಿ? ಈ ಪುಟ್ಟ ಹಸುಗೂಸನ್ನು ತೆಗೆದುಕೊಂಡು ನಾನೀಗ ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ಅಮ್ಮ, ನೀನ್ ಯಾಕೆ ಯೋಚ್ನೆ ಮಾಡ್ತೀರಿ? ಸುಮ್ಮನಿರಮ್ಮ. ನಾನಿದ್ದೇನೆ. ಅಪ್ಪ ಹೇಳಿದಂತೆ ಆಂಜನೇಯ ಗುಡಿಗೆ ಹೋಗೋಣ. ನಡಿಯಮ್ಮ. ದೇವ ಮಂದಿರದಲ್ಲಿ ಸಾವಿರ ಹಳ್ಳಿಯ ಸರದಾರ ಬಂಗಾರರು ವೀರ ವೀರ, ಸಾವಿರ ಹಳ್ಳಿಯ ಸರದಾರ ಬಂಗಾರರು ವೀರ ವೀರ, ಒಬ್ಬನೇ ಬರಸಿವ ಒಬ್ಬನೇ ಬರಹರ ಒಬ್ಬನೇ ಬರಸಿವ ಒಬ್ಬನೇ ಬರಸಿವ ಒಬ್ಬನೇ ಬರಹರ ಒಬ್ಬನೇ ಬರಸಿವ ಸುತ್ತ 20 ಹಳ್ಳಿಗೆ ಅಧಿಪತಿಸಿಕೊಂಡಿರುವ ಈ ವೃತ್ತಗಳನ್ನು ಅಡ್ಡಾಚಿಕೊಂಡಿರೋಗೆ ಆಗದ ಈ ಗತಿ. ನಾನು ಹಾಕಿದ ಅಳಸಿದ ಅಂಬಲಿಯನ್ನು ತಿಂದು ಹೊಪ್ಪಿನಿಂದ ಎದುರಾಗಿ ನಿಂತಿರುವ ಕದಂಬ ನಿನಗೆ ಈಗಲೇ ಮೆಟ್ಟಿದರೆ ನನ್ನ ಪೊಲೀಸ್ ನಾಯನ್ನ ನಿನ್ನ ಎತ್ತರಕ್ಕತ್ತ ಕಚ್ಚಿಸಿ ನಿನ್ನ ಎಣ ನೋಡಿ ನಾನು ಸಂತಸ ಮಾಡಬೇಕು. ಹಲೋ, ಯಾರು? ರಾಜೇಂದ್ರ. ನಾನು ಹೇಳಿದ ಕೆಲಸ ಏನು ಮಾಡಿ? ಏನು ಭದ್ರ ನಿನ್ನಿಂದ ಬಚಾವಾದಳ? ಆದರೆ ನಮ್ಮ ಜೀವಕ್ಕೂ ಆಪತ್ತಿದೆ. ಆ ಬೇಗ ಅವಳನ್ನು ಹಿಡಿದು ಅವಳ ಶೀಲ ಸೌಂದರ್ಯವನ್ನು ಸವಿದು ಯಾರು ಇಲ್ಲ ಜಾಗದಲ್ಲಿ ಮುಚ್ಚಿ ಸಾಕು. ಓಕೆ? ರಾಜೇಂದ್ರ, ನೀನು ಬರೀ ರಾಜಕೀಯ ತಿರುಗಾಡಿರುವುದು. ಹಳ್ಳಿವರೆಗೆ ಡಿಲ್ಲಿವರೆಗೆ ದರ್ಬಾರ
ಈ ರಾಜನಿಗೆ ಎಪ್ಪಳಿಸಿ ನಿನ್ನ ನಿನ್ನ